Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಸುಮಾರು 1 ವರ್ಷದ ಹಿಂದೆ ನಮ್ಮ ಚಾನಲ್ನಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆದಾಗ ಒಂದು ವಿಡಿಯೋ ಮಾಡಿದ್ವಿ. ಅಂದರೆ ಅದು ನಮ್ಮ ವಿಶೇಷ ಚೇತನರಿಗೂ ಕೂಡ ರಾಜ್ಯಾದ್ಯಂತ ಉಚಿತ ಹಾಗೂ ಅನಿಯಮಿತ ಬಸ್ ಪಾಸನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಲಿ. ಏಕೆಂದರೆ ವಿಶೇಷ ಚೇತನರಿಗೆ ಕೇವಲ 100 ಕಿಲೋಮೀಟರ್ ವ್ಯಾಪ್ತಿಯ ಅಷ್ಟೇ ಬಸ್ ಪಾಸನ್ನು ರಿಯಾಯಿತಿ ದರದಲ್ಲಿ ಈಗಾಗಲೇ ಇಲಾಖೆ ನೀಡ್ತಾ ಇದೆ. ಇದನ್ನು ಹೊರತುಪಡಿಸಿ ನಮಗೆ ಉಚಿತವಾಗಿ ಎಲ್ಲ ಬಗೆಯ 21 ಬಗೆಯ ವಿಕಲಚೇತನರಿಗೆ ಉಚಿತ ಬಸ್ ಪಾಸ್ ನೀಡಲು ನಾವು ಮನವಿನ ಮಾಡಿದ್ವಿ. ಸಾಕಷ್ಟು ಬಾರಿ ಸಚಿವರಿಗೂ ಕೂಡ ಮತ್ತು ಇಲಾಖಾ ನಿರ್ದೇಶಕರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೆ ಈ ಬಗ್ಗೆ ಯಾವುದೇ ಒಂದು ಮಾಹಿತಿ ಇದುವರೆಗೂ ಕೂಡ ಬಂದಿಲ್ಲ. ಇದೀಗ ಜಸ್ಟು ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ನಮ್ಮ ಕೊಡೆಕಲ್ ಶಿವಪ್ರಸಾದ್ ಅವರು ಕಳಿಸಿದ್ದಾರೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೂಲತಃ ಇವರು ಶಿವಮೊಗ್ಗ ಜಿಲ್ಲೆಯ ನಮ್ಮ ವಿಶೇಷ ಚೇತನರ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿರತಕ್ಕಂಥ ವ್ಯಕ್ತಿ. ಇವರು ಒಂದು ವರದಿಯನ್ನು ಈಗ ಕಳಿಸಿದ್ದಾರೆ. ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಕರ್ನಾಟಕ ಮಾನವ ಹಕ್ಕು ಆಯೋಗದಿಂದ ನೋಟಿಸ್. ಹೌದು, ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗವು ವಿಕಲಚೇತನರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳಲ್ಲಿ ಉಚಿತ ಮತ್ತು ಅನಿಯಮಿತ ಪ್ರಯಾಣಕ್ಕೆ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರು ಸೂಚನೆ ನೀಡಿದ್ದರೂ ಅದನ್ನು ಚಾಲನೆಗೊಳಿಸದೆ ನಿರ್ಲಕ್ಷ್ಯ ಧೋರಣೆ ವಹಿಸಿರುವ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ಭಾರತೀಯ ಅಂಗವಿಕಲರ ಸಬಲೀಕರಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಕೊಡೆಕಲ್ ಶಿವಪ್ರಸಾದ್ ಅವರು ರಾಜ್ಯ ಮಾನವ ಹಕ್ಕು ಆಯೋಗದಲ್ಲಿ ಮುಖ್ಯಮಂತ್ರಿ ಮತ್ತು ಸಾರಿಗೆ ಮಂತ್ರಿಗಳ ಸೂಚನೆಯಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳು ವಿಕಲಚೇತನರಿಗೆ ಉಚಿತ ಮತ್ತು ಅನಿಯಮಿತ ಪ್ರಯಾಣಕ್ಕೆ ಅನುಮತಿ ನೀಡಬಹುದಾಗಿದ್ದು ಮಾನ್ಯ ಸರ್ಕಾರವು ಆದೇಶಿಸಬೇಕೆಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಶಿಫಾರಸು ಮಾಡಿದ್ದರೂ ಸಹ ಈ ಯೋಜನೆಯನ್ನು ಜಾರಿಗೊಳಿಸಿಲ್ಲ ಎಂದು ದೂರು ನೀಡಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿದ ರಾಜ್ಯ ಮಾನವ ಹಕ್ಕು ಆಯೋಗದ ಕಾರ್ಯನಿಮಿತ್ತ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಭಟ್ ಅವರು ದೂರನ್ನು ಪರಿಗಣಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ನೀಡಿದ್ದಾರೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಆ ನೋಟಿಸ್ ಪ್ರತಿ ಕೂಡ ನಮಗೆ ಅವರು ಕಳಿಸಿದ್ದಾರೆ. ಅದರಲ್ಲಿ ಏನಿದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಟಿಸಿನ ವಿಷಯ ಬಂದುಬಿಟ್ಟು ಈ ರೀತಿ ಇದೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬೆಂಗಳೂರು ಇವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ. HSR 715 ದೂರಿನ ಸಂಖ್ಯೆ 10-18-2024 ಮೇಲಿನ ದೂರಿನ ಆಯೋಗದ ಏಕಪೀಠ 3ರ ಮುಂದೆ 31/5/2024 ಬಂದಿತ್ತು ಮತ್ತು ಅದರ ಪರಿಶೀಲನೆಯ ನಂತರ ಈ ಕೆಳಗೆ ಇವುಗಳನ್ನು ಅಂಗೀಕರಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಇದನ್ನು ನಾನು ಇಂಗ್ಲೀಷ್ನಲ್ಲಿರೋದನ್ನು ತರ್ಜುಮೆ ಮಾಡಿ ಕನ್ನಡಕ್ಕೆ ಹೇಳ್ತಾ ಇದ್ದೀನಿ. ದೂರನ್ನು ಅವಲೋಕಿಸಿದವರು ಆದೇಶ ಯಾವ ರೀತಿ ಮಾಡಿದ್ದಾರೆ ಅಂದರೆ, ವಿಕಲಚೇತನರಿಗೆ ಉಚಿತ ಮತ್ತು ಅನಿಯಮಿತ KSRTC ಬಸ್ ಪಾಸ್ಗಳನ್ನು ಜಾರಿಗೊಳಿಸುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು KSRTC ಇಲಾಖೆಗೆ ಶಿಫಾರಸು ಮಾಡಿದರೂ ಕ್ರಮ ಕೈಗೊಳ್ಳುವಂತೆ KSRTC ಇಲಾಖೆ ಮತ್ತು ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮಾಡಿದ ಶಿಫಾರಸಿನ ಪ್ರಕಾರ ಮೇಲೆ ಹೇಳಿದಂತೆ ಉಚಿತ ಮತ್ತು ಅನಿಯಮಿತ ಪಾಸ್ಗಳನ್ನು ಅನುಷ್ಠಾನಗೊಳಿಸುವುದು ಮತ್ತು ಇದುವರೆಗೆ ಅದನ್ನು ಅನುಷ್ಠಾನಗೊಳಿಸಲಾಗಿಲ್ಲ. ದೂರಿನ ಪ್ರತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ಕಳುಹಿಸಿ ಮತ್ತು 6 ವಾರಗಳಲ್ಲಿ ವರದಿಯನ್ನು ಸಲ್ಲಿಸಿ ಅಂತೇಳ್ಬಿಟ್ಟು 29/7/2024 ಅವರು ದೂರಿನ ಪಟ್ಟಿಯನ್ನು ಕೊಡಬೇಕು, ವರದಿಯನ್ನು ಕೊಡಬೇಕು ಅಂತೇಳ್ಬಿಟ್ಟು ಆದೇಶವನ್ನು ಮಾಡಿತ್ತು. ಅದರಂತೆ ನಿರ್ದೇಶನದಂತೆ 29/7/2024 ಅದರ ಮೊದಲ ವರದಿಯನ್ನು ಸಲ್ಲಿಸಲು ವಿನಂತಿಯೊಂದಿಗೆ ದೂರಿನ ಪ್ರತಿಯನ್ನು ಲಗತ್ತಿಸುತ್ತಿದ್ದೇನೆ. ಆಯೋಗದ ಆದೇಶದ ಮೇರೆಗೆ ಸಹಾಯಕ ರಿಜಿಸ್ಟ್ರಾರ್ ಕಾನೂನು, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇವರ ಆದೇಶದ ಒಂದು ಪ್ರತಿಯನ್ನು ಇದರಲ್ಲಿ ಅಂಟಿಸಿ ಕಳಿಸಿದರೆ ಇಂಡಿಯನ್ ದಿವ್ಯಾಂಗ್ ಎಂಪ್ರೂವ್ಮೆಂಟ್ ಅಸೋಸಿಯೇಷನ್, ಕಾವೇರಿ 33/4th ಕ್ರಾಸ್ 4ನೇ ಮುಖ್ಯ ರಸ್ತೆ, ಗೋಪಾಲಗೌಡ ಎಕ್ಸಿಕ್ಯೂಟಿವ್ 100 ಅಡಿ ರಸ್ತೆ, ಶಿವಮೊಗ್ಗ, ಕರ್ನಾಟಕ ಇವರಿಗೆ ಒಂದು ಪ್ರತಿಯನ್ನು ಅವರು ಕಳಿಸಿದ್ದಾರೆ. ಮತ್ತು ಮುಖ್ಯ ಕಾರ್ಯದರ್ಶಿಯವರಿಗೆ ಇವರು ಮಾನವ ಹಕ್ಕು ಆಯೋಗದವರು ಈ ಕುರಿತು ಒಂದು ಮಾಹಿತಿಯನ್ನು ಕೇಳಿದ್ದಾರೆ ಅಂತೇಳ್ಬಿಟ್ಟು ಶ್ರೀಯುತ
ಕೊಡೆಕಲ್ ಶಿವಪ್ರಸಾದ್ ಅವರು ನಮ್ಮ ಚಾನಲ್ಗೆ ಮಾಹಿತಿಯನ್ನು ಕಳಿಸಿದ್ದಾರೆ ಸ್ನೇಹಿತರೆ. ಏನೇ ಆಗಲಿ ಈ ಕುರಿತು ನೋಡಿ, ಇಲ್ಲಿ ಸರ್ಕಾರ ಆದೇಶ ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಾರಿಗೆ ಸಚಿವರು ಆದೇಶ ಮಾಡಿದರೂ ಕೂಡ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಯಾಕೆ ಹಿಂದೇಟಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಮಾಡಬೇಕಾಗಿರ್ತಕ್ಕಂಥ ವಿಷಯ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಶಕ್ತಿ ಯೋಜನೆಯಂತೆ ನಮ್ಮ ವಿಶೇಷ ಚೇತನರಿಗೂ ಕೂಡ ಉಚಿತ ಬಸ್ ಪಾಸನ್ನು ರಾಜ್ಯಾದ್ಯಂತ ನೀಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.